ಹಲೋ ಎವ್ರಿವನ್, ನಾನು ಪವಿತ್ರ ಮಲ್ಲಿಕಾರ್ಜುನ್. ಇವತ್ತಿನ ತರಗತಿಯಲ್ಲಿ ನಾನು ನಾಮಪದಗಳು ಅನ್ನುವಂತಹ ಟಾಪಿಕ್ ನ ತಗೊಂಡಿದ್ದೀನಿ. ಎಲ್ಲಾ ಕಾಂಪಿಟೇಟಿವ್ ಎಕ್ಸಾಮ್ಗೂ ಕೂಡ ಯೂಸ್ ಆಗುವಂತಹ ಒಂದು ಇಂಪಾರ್ಟೆಂಟ್ ಟಾಪಿಕ್. ಇದರಲ್ಲಿ ಬರುವಂತಹ ಸರ್ವನಾಮಗಳು ಅನ್ನುವಂತಹ ಟಾಪಿಕ್ ಇದೆ ಅಲ್ಲ, ಪ್ರತಿ ಕಾಂಪಿಟೇಟಿವ್ ಎಕ್ಸಾಮ್ಗೂ ಕೂಡ ಅದ್ರ ಮೇಲೆ ಒಂದು ಕ್ವಶನ್ ಇದ್ದೇ ಇರುತ್ತೆ. ಸೊ ಇದನ್ನ ಡೀಟೇಲ್ ಆಗಿ ಕಲಿಯೋಣ. ಇದೇ ಮೊದಲನೇ ಬಾರಿಗೆ ನನ್ನ ಚಾನಲ್ ಅನ್ನ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ನನ್ನ ಕ್ಲಾಸ್ ಇಷ್ಟ ಆದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಓಕೆ, ಲೆಟ್ಸ್ ಸ್ಟಾರ್ಟ್ ದ ಕ್ಲಾಸ್. ನಾಮಪದಗಳು ಹೆಸರು ಹೇಳ್ತಿದೆ. ನಾಮಪದಗಳು ಅಂತಂದ್ರೇನು? ನಮ್ಮ ಕಣ್ಣಿಗೆ ಕಾಣಿಸುವಂತಹ ಎಲ್ಲಾ ವಸ್ತುಗಳಾಗಿರ್ಬೋದು, ಎಲ್ಲಾ ಇಶ್ಯೂಗಳಾಗಿರ್ಬೋದು, ಅಂದ್ರೆ ವಿಚಾರಗಳಾಗಿರ್ಬೋದು, ಅವುಗಳೆಲ್ಲ ನಾವು ನಾಮಪದಗಳು ಅಂತ ಹೇಳಿ ಕರಿತೀವಿ. ನಾಮಪದಗಳಲ್ಲಿ ಒಟ್ಟು ಎಷ್ಟು ವಿಧ? ನಮ್ಮ ಕಣ್ಣಿಗೆ ಗೋಚರವಾಗುವಂತಹ ಎಲ್ಲಾ ವಿಷಯ ವಸ್ತುಗಳನ್ನ ನಾಮಪದಗಳು ಅಂತ ಹೇಳಿ ಕರಿತೀವಿ. ನಮ್ಗೆ ಡೆಫಿನೇಷನ್ಸ್ ಅನ್ನ ಎಲ್ಲೂ ಕೇಳಲ್ಲ. ನಮ್ಗೆ ಎಕ್ಸಾಮ್ ಅಲ್ಲಿ ಒಂದು ಸೆಂಟೆನ್ಸ್ ನ ಕೊಟ್ಟಿರ್ತಾರೆ, ಅದರಲ್ಲಿ ಒಂದು ವರ್ಡ್ ಅನ್ನ ಅಂಡರ್ಲೈನ್ ಮಾಡಿರ್ತಾರೆ. ಇದು ಯಾವ ನಾಮಪದಕ್ಕೆ ಸೇರುತ್ತೆ, ಅಥವಾ ಒಂದು ವರ್ಡ್ ಅನ್ನ ಕೊಟ್ಬಿಟ್ಟು ಇದು ಯಾವ ಸರ್ವನಾಮ ಪದವಾಗಿದೆ ಅಂತ ಕೇಳ್ತಾರೆ. ಅದ್ರ ಬಗ್ಗೆ ನಾವು ಹೆಚ್ಚು ಫೋಕಸ್ ಮಾಡಿ ಅರ್ಥ ಮಾಡ್ಕೊಳ್ಳೋಣಂತೆ. ಈಗ ನಾಮಪದಗಳು ಅಂತಂದ್ರೆ ಏನು? ನಾವು ಹೆಸರಿನಿಂದ ಗುರುತಿಸುವ ಪ್ರತಿಯೊಂದು ವಿಚಾರ ಆಗ್ಲಿ, ವಸ್ತು ಆಗ್ಲಿ, ಅದನ್ನ ನಾವು ನಾಮಪದ ಅಂತ ಹೇಳಿ ಕರಿತೀವಿ. ನಾಮಪದಗಳಲ್ಲಿ ಒಟ್ಟು 4 ವಿಧಗಳು. ನಾವು ಯಾವ್ಯಾವು ಅಂತ ಹೇಳಿದ್ರೆ, ಮೊದಲನೇದಾಗಿ ವಸ್ತುವಾಚಕ ನಾಮಪದ, ಎರಡನೇದು ವಿಶೇಷಣ, ಮೂರನೇದು ಸರ್ವನಾಮ, ನಾಲ್ಕನೇದು ಭಾವನಾಮ. ಯಾವ್ಯಾವಿದಾವೆ? ವಸ್ತುವಾಚಕ ನಾಮಪದ, ವಿಶೇಷಣ, ಸರ್ವನಾಮ, ಭಾವನಾಮ. ಈ ರೀತಿಯಾಗಿ 4 ವಿಧಗಳನ್ನಾಗಿ ಮಾಡಿದೀವಿ ನಾಮಪದಗಳಲ್ಲಿ. ಈ ವಸ್ತುವಾಚಕ ಅಂತಂದ್ರೆ ಏನಂಗಾದ್ರೆ ನೋಡಿ, ನಾಮಪದಗಳಲ್ಲಿ ಜೀವಂತ ಇರುವಂತಹವು, ಅಂದ್ರೆ ಚೇತನ ಇರುವಂತವು, ಚೇತನ ಇಲ್ಲದೆ ಇರುವಂತವು, ನಿರ್ಜೀವ ವಸ್ತುಗಳಿಗೂ ಕೂಡ ನಾವು ನಾಮಪದಗಳು ಅಂತ ಹೇಳ್ಬಿಟ್ಟು ಗುರುತಿಸ್ತೀವಿ. ಓಕೆ, ಈ ವಸ್ತುವಾಚಕದಲ್ಲಿ ಒಟ್ಟು 3 ವಿಧಗಳಾಗಿ ವಿಂಗಡಣೆ ಮಾಡ್ತೀವಿ. ಅವು ಯಾವ್ಯಾವು? ರೂಢನಾಮ, ಅಂಕಿತನಾಮ, ಅನ್ವರ್ತಕ ನಾಮ ಅಂತ ಹೇಳಿ 3 ವಿಧಗಳಾಗಿ ವಿಂಗಡಣೆ ಮಾಡ್ತೀವಿ. ಯಾವ್ದ್ರಲ್ಲಿ? ವಸ್ತುವಾಚಕದಲ್ಲಿ. ರೂಢನಾಮ ಅಂತಂದ್ರೇನು? ರೂಢಿಯಿಂದ ಬಂದಿರುವಂತಹ ನಾಮಪದಗಳಿಗೆ ರೂಢನಾಮ ಅಂತ ಹೇಳಿ ಕರಿತೀವಿ. ಅಂಕಿತನಾಮ ಅಂತ ಅಂದ್ರೇನು? ನಮ್ಮ ವ್ಯಾವಹಾರಿಕ ವಿಚಾರವಾಗಿ ಒಬ್ಬ ವ್ಯಕ್ತಿಯನ್ನ ಅಥವಾ ಒಂದು ವಸ್ತುವನ್ನ ಸ್ಪೆಸಿಫಿಕ್ ಆಗಿ ನಿರ್ದಿಷ್ಟವಾಗಿ ಗುರುತಿಸಲು ಬೇಕಾಗುವಂತಹ ನಾವು ಇಟ್ಟಂತಹ ಹೆಸರುಗಳನ್ನ ಹೇಳುವಂತದ್ದೇ ನಮ್ಗೆ ಅಂಕಿತನಾಮ ಆಗುತ್ತೆ. ಅನ್ವರ್ತಕ ನಾಮ ಅಂತಂದ್ರೇನು? ಒಬ್ಬ ಮನುಷ್ಯನ ಹಾವಭಾವ ಆಗಿರ್ಬೋದು, ಅವನ ಅಂಗವಿಕಲತೆ ಆಗಿರ್ಬೋದು, ಅವನು ಇರುವಂತಹ ಸ್ಥಿತಿ ಆಗಿರ್ಬೋದು, ಅವನ ವೃತ್ತಿ ಆಗಿರ್ಬೋದು, ಅವುಗಳನ್ನ ಗುರುತಿಸಲು ಬಳಸುವಂತಹ ನಾಮಗಳೇ ನಮಗೆ ಅನ್ವರ್ತಕ ನಾಮ ಆಗುತ್ತೆ. ಈಗ ವಿಶೇಷಣ ಅಂತಂದ್ರೇನು? ಹೋಲಿಕೆ ಮಾಡುವಂತಹ ವಸ್ತು. ನಾವು ಇದನ್ನ ಎಲ್ಲಿ ಕಲ್ತಿದ್ವಿ ಅಂತಂದ್ರೆ ಕರ್ಮಧಾರಯ ಸಮಾಸ. ಹೋಲಿಸಿಕೊಳ್ಳುವ ವಸ್ತು, ಹೋಲಿಕೆ ಮಾಡುವ ವಸ್ತು, ಅಲಂಕಾರಗಳನ್ನ ಮಾಡ್ತೀವಲ್ಲ, ಆ ವಿಚಾರ ನೋಡಿದಾಗ ನಮಗೆ ವಿಶೇಷಣ ಅನ್ನುವಂತಹ ಒಂದು ಪದ ಸಿಗುತ್ತೆ. ಇದರಲ್ಲಿ ತುಂಬಾ ವಿಧಗಳಿದಾವೆ, ನಾನು ಇದನ್ನ ಆಮೇಲೆ ಹೇಳ್ತೀನಿ. ಸರ್ವನಾಮ ಅಂತಂದ್ರೆ ಏನು? ನಾಮಪದದ ಬದಲಿಗೆ ಬಳಸುವಂತಹ ನಾಮಪದಗಳಿಗೆ ಸರ್ವನಾಮ ಅಂತ ಹೇಳಿ ಕರಿತೀವಿ. ಈ ಸರ್ವನಾಮವನ್ನ ಇಂಗ್ಲಿಷ್ ನಲ್ಲಿ ಪ್ರೊನೌನ್ಸ್ ಅಂತ ಹೇಳಿ ಕರಿತೀವಿ. ಹಂಗೆ ಸರ್ವನಾಮಗಳಲ್ಲಿ ಅವನು, ಅವಳು, ಇವಳು, ಇದು, ಅದು, ನಾನು, ನೀನು, ನಾವು, ನೀವು, ಈ ರೀತಿಯಾಗಿ ಹೇಳ್ತೀವಲ್ವ, ಇವೆಲ್ಲ ಕೂಡ ಸರ್ವನಾಮಗಳೇ. ಸರ್ವನಾಮಗಳಲ್ಲಿ ಒಟ್ಟು ಎಷ್ಟು ವಿಧಗಳಾಗಿ ವಿಂಗಡಣೆ ಮಾಡಿದೀವಿ? ಪುರುಷಾರ್ಥಕ ಸರ್ವನಾಮ, ಪ್ರಶ್ನಾರ್ಥಕ ಸರ್ವನಾಮ, ಮೂರನೇದು ಆತ್ಮಾರ್ಥಕ ಸರ್ವನಾಮ. ಇನ್ನು ಭಾವನಾಮ, ನಮ್ಮೊಳಗಿರುವಂತಹ ಭಾವನೆಗಳನ್ನ ಎಕ್ಸ್ಪ್ಲೈನ್ ಮಾಡೋದಕ್ಕೆ ಬಳಸ್ಕೊಳ್ಳುವಂತದ್ದೇ ಭಾವನಾಮ ಆಗಿರುತ್ತೆ. ಭಾವ ಅಂತಂದ್ರೆ ಏನು? ಭಾವನೆ ಅಂತ ಅರ್ಥ. ನಮ್ಮ ಎಕ್ಸ್ಪ್ರೆಷನ್ಸ್, ನಮ್ಮ ಥಾಟ್ಸ್ ಅಲ್ವಾ? ಅದು ಸಿಟ್ಟಾಗಿರ್ಬೋದು, ಸಂತೋಷ ಆಗಿರ್ಬೋದು, ದುಃಖ ಆಗಿರ್ಬೋದು, ಕೋಪ ಆಗಿರ್ಬೋದು, ಆಶ್ಚರ್ಯ ಆಗಿರ್ಬೋದು, ಹಸಿವು ಆಗಿರ್ಬೋದು ಅಲ್ವಾ? ಹಸಿವಿನ ಭಾವ ಹಸಿವು ಹೆಂಗೆ ಅಂತ ಕೇಳ್ಬೇಡ್ರಿ, ಅದು ಕೂಡ ಒಂದು ಭಾವನೆನೆ. ಈ ರೀತಿಯಾಗಿ ಈ ವಿಧಗಳನ್ನ ನೋಡ್ತೀವಿ. ಈಗ ವಿಶೇಷಣದ ಬಗ್ಗೆ ನೋಡೋಣ. ಅದಕ್ಕಿಂತ ಮುಂಚೆ ನಾವು ಒಂದೊಂದು ನಾಮಪದವನ್ನು ಕೂಡ ಡೀಟೇಲ್ ಆಗಿ ಅರ್ಥ ಮಾಡ್ಕೊಳ್ತಾ ಹೋಗೋಣ ಇವತ್ತಿನ ಕ್ಲಾಸ್ ನಲ್ಲಿ.
ಓಕೆ. ನಾಮಪದದಲ್ಲಿ ಮೊದಲನೆಯದಾಗಿರುವಂತಹ ವಸ್ತುವಾಚಕದಲ್ಲಿ ಈ 3 ವಿಧಗಳನ್ನ ನೋಡ್ತೇವೆ. ಅವು ಯಾವ್ಯಾವು? ಒಂದು ರೂಢನಾಮ, ಅಂಕಿತನಾಮ, ಅನ್ವರ್ತಕ ನಾಮ. ಹಿಂಗಂದ್ರೆ ಏನು? ರೂಢನಾಮ ಅಂತಂದ್ರೆ ಬಹುಕಾಲದಿಂದ ರೂಢಿಯಿಂದ ಬಂದಂತವು, ಬಹಳ ಹಿಂದಿನ ಕಾಲದಿಂದ ಕೂಡ ನಾವು ಬಾಯಿ ಮಾತಲ್ಲ, ಅದನ್ನ ಸ್ಪೆಸಿಫಿಕ್ ಆಗಿ ನಮ್ಗೆ ಯಾರು ಹೇಳ್ಕೊಡೋದಿಲ್ಲ, ಒಬ್ಬರ ಬಾಯಿಂದ ಇನ್ನೊಬ್ರಿಗೆ ಹರಡ್ತಾ ಬಂದಿರ್ತವಲ್ವ, ಆ ರೀತಿಯಾಗಿರುವಂತಹ ಪದಗಳನ್ನ ನಾವು ರೂಢನಾಮ ಅಂತ ಹೇಳಿ ಕರಿತೀವಿ. ಉದಾಹರಣೆಗೆ ಮನೆ ಆಗಿರ್ಬೋದು, ಜಾತ್ರೆ, ಮನುಷ್ಯ, ಪ್ರಾಣಿ, ನದಿ, ಕಟ್ಟಿಗೆ, ಕಲ್ಲು, ನದಿ, ಸರೋವರ, ಸಾಗರ, ಇವೆಲ್ಲಾ ಕೂಡ ನಮಗೆ ರೂಢಿಯಿಂದ ಬಂದಂತವುಗಳೇ ಆಗಿರ್ತವೆ. ಅದರಿಂದ ನಾವು ಶಾಲೆ ಆಗಿರ್ಬೋದು, ಪುಸ್ತಕ ಆಗಿರ್ಬೋದು, ಪೆನ್ಸಿಲ್ ಆಗಿರ್ಬೋದು, ಇವೆಲ್ಲ ಕೂಡ ರೂಢಿ. ಕೆಲವರು ಹೇಳ್ತಾ ಇರ್ತಾರೆ, ಅದನ್ನ ನೋಡಿ ನಾವು ಅದನ್ನ ರಿಪೀಟ್ ಮಾಡ್ತೀವಿ, ನಾವು ಅವುಗಳನ್ನು ನಮ್ಮ ಸಂವಹನದಲ್ಲಿ ಬಳಸ್ಕೊಳ್ತೀವಿ. ಆ ರೀತಿಯಾಗಿ ಇರುವಂತಹ ಪದಗಳಿಗೆ ರೂಢನಾಮ ಅಂತ ಹೇಳಿ ಗುರುತಿಸ್ತೀವಿ. ಅಂಕಿತನಾಮ ಅಂತಂದ್ರೇನು? ವ್ಯವಹಾರದ ಅನುಕೂಲತೆಗಾಗಿ ಇಟ್ಟಂತಹ ಹೆಸರುಗಳು. ಅಂದ್ರೆ ಏನು? ಒಟ್ಟು ನಾವು ಇಟ್ಟಿರ್ಬೇಕು, ನಮ್ಮ ವ್ಯವಹಾರಕ್ಕೆ ಅನುಕೂಲ ಆಗ್ಬೇಕು. ಈಗ ಮನುಷ್ಯ ಅಂದ ತಕ್ಷಣ ಅದರಲ್ಲಿ ಹುಡುಗನೋ ಹುಡುಗಿನೋ, ಅಥವಾ ಅದ್ರಲ್ಲೂ ಕೂಡ ಯಾವ ಹುಡುಗಿ ಯಾವ ಹುಡುಗ ಅಂತ ಸ್ಪೆಸಿಫಿಕ್ ಆಗಿ ಹೇಳ್ಬೇಕಲ್ವಾ? ಅವಾಗ ಹುಡುಗ ಹುಡುಗಿ ಅಂದ್ಬಿಟ್ರೆ ನಮಗೆ ಗೊತ್ತಾಗಲ್ಲ. ಅವಾಗ ಅವ್ರಿಗೆ ಸ್ಪೆಸಿಫಿಕ್ ಆಗಿ ನಾವು ಕಂಡುಹಿಡಿಬೇಕಾದಾಗ ಒಂದು ನಿರ್ದಿಷ್ಟವಾದಂತಹ ಹೆಸರನ್ನ ನಾವು ಅವ್ರಿಗೆ ಕೊಟ್ಟಿರ್ಬೇಕು. ಅವಾಗ ಮಾತ್ರ ನಮಗೆ ಇವ್ರೇ ಅಂತ ಗೊತ್ತಾಗುತ್ತೆ. ಆದ್ದರಿಂದ ವ್ಯವಹಾರದ ಅನುಕೂಲತೆಗಾಗಿ, ನಮ್ಮ ಕೆಲಸ ಕಾರ್ಯಗಳ ಅನುಕೂಲತೆಗಾಗಿ ಇಟ್ಟಂತಹ ಹೆಸರುಗಳಿಗೆ ನಾವು ಅಂಕಿತ ನಾಮ ಅಂತ ಹೇಳಿ ಕರಿತೀವಿ. ಅಂಕಿತ ಅಂತಂದ್ರೆ ಏನು? ಇಡುವಂತದ್ದು ಅಂತ ಹೇಳಿ ಅರ್ಥ. ಓಕೆ. ಎಕ್ಸಾಂಪಲ್ ಆಗಿ ಮನುಷ್ಯರ ಹೆಸರುಗಳನ್ನ ತಗೊಂಡಿದ್ದೀನಿ. ರಾಮ, ರಾಣಿ, ಬಸವ, ಮೇರಿ, ಮನುಷ್ಯರ ಹೆಸರುಗಳು. ಅದೇ ರೀತಿಯಾಗಿ ಊರುಗಳನ್ನ ಹೆಸರುಗಳನ್ನ ಹೇಳ್ಬೋದು. ಊರು ಅಂದ್ರೆ ರೂಢನಾಮ ಆಗ್ಬಿಡುತ್ತದೆ. ಅದೇ ಯಾವ ಊರು? ರಾಂಪುರ, ಚಿತ್ರದುರ್ಗ, ಬಳ್ಳಾರಿ, ಕೂಡ್ಲಿಗಿ, ಈ ರೀತಿಯಾಗಿ ಹೆಸರುಗಳನ್ನ ಹೇಳ್ತಾ ಹೋದ್ರೆ ಅದು ಅಂಕಿತನಾಮ ಆಗುತ್ತೆ. ನಾವು ಇಟ್ಟಿರ್ಬೇಕು ಅಂತ ಹೆಸರುಗಳಿಗೆ ನಾವು ಅಂಕಿತನಾಮ ಅಂತ ಕರಿತೀವಿ. ಅನ್ವರ್ತಕ ನಾಮ. ಅನ್ವರ್ತಕ ನಾಮ ಅಂತಂದ್ರೇನು? ಅರ್ಥಕ್ಕೆ ಅನುಗುಣವಾಗಿ ಇಟ್ಟಂತಹ ಹೆಸರುಗಳು. ಅಂತಂದ್ರೇನು? ಅರ್ಥಕ್ಕೆ ಅನುಗುಣವಾಗಿ ಅಂದ್ರೆ ಕೆಲವರು ಉದ್ಯೋಗಗಳನ್ನ ಮಾಡ್ತಾ ಇರ್ತಾರೆ, ಅಥವಾ ಅವರು ದೈಹಿಕ ಅಂಗವಿಕಲತೆಯಿಂದ ಬಳಲ್ತಾ ಇರ್ತಾರೆ, ಇನ್ನು ಬೇರೆ ಬೇರೆ ಒಂದು ರೋಗಗಳಿಂದ ಬಳಲ್ತಾ ಇರ್ತಾರೆ. ಅವುಗಳನ್ನ ನಾವು ಅನ್ವರ್ತಕ ನಾಮ ಅಂತ ಹೇಳಿ ಕರಿತೀವಿ. ಉದಾಹರಣೆ, ನಾನೀಗ ಶಿಕ್ಷಕ ವೃತ್ತಿಯನ್ನ ಮಾಡ್ತಾ ಇದ್ದೀನಿ, ಅದಕ್ಕೋಸ್ಕರ ಶಿಕ್ಷಕ. ಡಾಕ್ಟರ್ಗಳಿಗೆ ವೈದ್ಯ ವೃತ್ತಿಯನ್ನ ಮಾಡ್ತಾ ಇರ್ತಾರೆ, ಉದ್ಯೋಗದ ಆಧಾರದ ಮೇಲೆ ವೈದ್ಯ ಅಂತ ಕರೀತಾರೆ. ದೇಹದ ಅಂಗಾಂಗಗಳ ಒಂದು ಲೋಪದಿಂದ ಬಳಲ್ತಾ ಇರೋರಿಗೆ ಕುಂಟ, ಮೂಗ, ಕಿವುಡ, ನೆಂಟ, ಈ ರೀತಿಯಾಗಿ ಹೆಸರುಗಳನ್ನ ಇಡ್ತೀವಲ್ವಾ, ಅದನ್ನ ನಾವು ಅನ್ವರ್ತಕ ನಾಮ ಅಂತ ಹೇಳಿ ಕರಿತೀವಿ. ಇಷ್ಟು ನಾಮಪದಗಳ ಮೊದಲನೇ ವಿಧವಾದಂತಹ ವಸ್ತುವಾಚಕದಲ್ಲಿ 3 ವಿಧಗಳು. ಅವು ಯಾವ್ಯಾವು? ರೂಢನಾಮ, ಅಂಕಿತನಾಮ, ಅನ್ವರ್ತಕ ನಾಮ. ನೆಕ್ಸ್ಟ್ ವಿಶೇಷಣದಲ್ಲಿ ಸುಮಾರು ವಿಧಗಳು ಬರ್ತವೆ, ಅದ್ರ ಬಗ್ಗೆ ಈಗ ನಾವು ಅರ್ಥ ಮಾಡ್ಕೊಳ್ಳೋಣ. ಓಕೆ. ವಿಶೇಷಣ. ಮೊದಲು ವಿಶೇಷಣ ಅಂದ್ರೆ ಏನು ಅಂತ ನೀವು ಅರ್ಥ ಮಾಡ್ಕೊಳ್ರಿ. ವ್ಯಕ್ತಿ ಆಗಿರ್ಬೋದು, ವಸ್ತು ಆಗಿರ್ಬೋದು, ಅವುಗಳ ಗುಣ, ರುಚಿ ಅಥವಾ ವರ್ಣ, ಇವುಗಳ ಬಗ್ಗೆ ವಿಶ್ಲೇಷಿಸುವುದಕ್ಕೆ ನಾವು ವಿಶೇಷಣ ಅಂತ ಹೇಳಿ ಕರಿತೀವಿ. ಉದಾಹರಣೆ ಹೇಳೋದಾದ್ರೆ ಬಿಳಿ ಕಾಗದ. ಇದರಲ್ಲಿ ಬಿಳಿ ಅನ್ನುವಂಥದ್ದು ವಿಶೇಷಣ, ಕಾಗದ ಅನ್ನುವಂಥದ್ದು ವಿಶೇಷ್ಯ. ಹಂಗಂದ್ರೆ ಏನು? ವಿಶೇಷ್ಯ ಅಂತಂದ್ರೆ ಏನು? ಪೂರ್ಣ ವಸ್ತು ಅಂತ ಕರಿತೀವಿ. ಪೂರ್ಣ ವಸ್ತು ಅಂದ್ರೆ ಏನು? ಈ ವಸ್ತುವಿಗೆ ನಾವು ಬಿಳಿ ಕಾಗದ ಅಂತ ಆದ್ರೂ ಹಾಕ್ಬೋದು, ಕೆಂಪು ಕಾಗದ ಅಂತ ಆದ್ರೂ ಹಾಕ್ಬೋದು, ಕಪ್ಪು ಕಾಗದ ಅಂತ ಆದ್ರೂ ಹಾಕ್ಬೋದು. ಅಂದ್ರೆ ಇದು ಒಂದು ಪೂರ್ಣ ವಸ್ತು ಆಗಿದೆ. ಇದಕ್ಕೆ ನಾವು ಎಕ್ಸ್ಟ್ರಾ ವರ್ಡ್ ಏನೋ ವಿಶ್ಲೇಷಣೆ ಕೊಡೋದಕ್ಕೋಸ್ಕರ ಬಳಸ್ಕೊಳ್ತೀವಲ್ವಾ, ಅದೇ ವಿಶೇಷಣ ಆಗಿರುತ್ತೆ. ಹೋಲಿಕೆ ಮಾಡೋದಕ್ಕೋಸ್ಕರ ನಮ್ಗೆ ಒಂದು ಪದ ಬೇಕಾಗಿರ್ತದೆ, ಅದನ್ನ ಹಾಕೊಂಡ್ರೆ ಅದು ವಿಶೇಷಣ ಆಗಿರುತ್ತೆ. ಅರ್ಥ ಆಯ್ತಲ್ಲ? ಈಗ ಇದರಲ್ಲಿ ಯಾವ್ಯಾವ ವಿಧಗಳು ಬರ್ತವೆ ಅಂತ ನೋಡೋಣ. ಗುಣವಾಚಕ ನಾಮಪದ, ಗುಣವಾಚಕ ನಾಮಪದ, ಸಂಖ್ಯಾವಾಚಕ ನಾಮಪದ, ಸಂಖ್ಯಾವಾಚಕ ನಾಮಪದ, ಸಂಖ್ಯೇಯ ವಾಚಕ ನಾಮಪದ, ಸಂಖ್ಯೇಯ ವಾಚಕ ನಾಮಪದ, ದಿಗ್ವಾಚಕ, ದಿಗ್ವಾಚಕ ನಾಮಪದ. ನೆಕ್ಸ್ಟ್ ಇನ್ನ ಯಾವ್ಯಾವ ಬರ್ತವೆ? ಪ್ರಮಾಣವಾಚಕ ಅಥವಾ ಪರಿಮಾಣವಾಚಕ, ಪರಿಮಾಣವಾಚಕ ನಾಮಪದ. ಅದಾದ್ಮೇಲೆ ಪ್ರಕಾರವಾಚಕ ನಾಮಪದ.
ಪ್ರಕಾರವಾಚಕ ನಾಮಪದ. ಪ್ರಕಾರವಾಚಕ ನಾಮಪದ. ಮೊದಲನೇದು ಯಾವ್ಯಾವ? ವಿಶೇಷಣದಲ್ಲಿ. ವಿಶೇಷಣ ಅಂದ್ರೆ ಏನು? ಒಂದು ವಸ್ತು, ವ್ಯಕ್ತಿ ಅಥವಾ ಒಂದು ವಿಷಯವನ್ನ ಅದನ್ನ ವರ್ಣಿಸಿ ಹೇಳುವಂತಹ ವಿಶ್ಲೇಷಣೆಗೆ ನಾವು ವಿಶೇಷಣ ಅಂತ ಕರಿತೀವಿ. ವಿಶೇಷಣ ಅಂದ್ರೆ ಹೋಲಿಕೆ ಮಾಡೋದು ಬಳಸುವಂತಹ ಪದ. ವಿಶೇಷ ಅಂತ ಅಂದ್ರೆ ಪೂರ್ಣ ವಸ್ತು. ಒಂದು ಪೂರ್ಣ ವಸ್ತುವಿಗೆ ಎಕ್ಸ್ಟ್ರಾ ಇನ್ಫಾರ್ಮೇಶನ್ ಅನ್ನು ಕೊಡೋದ್ರ ಮುಖಾಂತರವಾಗಿ ಒಂದು ಪದವನ್ನ ಬಳಸಿದ್ರೆ ಅದನ್ನ ನಾವು ವಿಶೇಷಣ ಅಂತ ಕರಿತೀವಿ. ಇದರಲ್ಲಿ ಎಷ್ಟು ವಿಧಗಳಿದಾವೆ ಅಂತ ಅಂದ್ರೆ, ಮೊದಲನೇದು ಗುಣವಾಚಕ, ಎರಡನೇದು ಸಂಖ್ಯಾವಾಚಕ, ಮೂರನೇದು ಸಂಖ್ಯೇಯವಾಚಕ, ನಾಲ್ಕನೇದು ದಿಗ್ವಾಚಕ, ಐದನೇದು ಪರಿಮಾಣವಾಚಕ, ಆರನೇದು ಪ್ರಕಾರವಾಚಕ. ಈ ರೀತಿಯಾಗಿ 6 ವಿಧಗಳಿದಾವೆ. ಹಿಂಗಂದ್ರೆ ಏನು ನೋಡಿ, ವಸ್ತು ಆಗಿರ್ಬೋದು, ವ್ಯಕ್ತಿ ಆಗಿರ್ಬೋದು, ಅಥವಾ ಒಂದು ವಿಷಯ ವಸ್ತು ಆಗಿರ್ಬೋದು, ಇವುಗಳ ಬಗ್ಗೆ ಗುಣಗಳನ್ನ ತಿಳಿಸ್ಬೇಕು. ಅದೇ ಹೇಳಿದ್ನಲ್ಲ, ವಿಶೇಷಣಕ್ಕೆ ನಾನು ಒಂದು ಉದಾಹರಣೆ ಕೊಟ್ಟಿದ್ದೆ, ಬಿಳಿ ಕಾಗದ ಅಂತ ಹೇಳಿ. ಬಿಳಿ ಕಾಗದ ಅಂತ ಹೇಳಿ ಇದನ್ನೇ ವಿಶೇಷಣ ಗುಣವಾಚಕ ನಾಮಪದ. ಈ ಕಾಗದದ ಗುಣವನ್ನ ಬಣ್ಣದ ರೂಪದಲ್ಲಿ ವಿಶ್ಲೇಷಣೆ ಮಾಡ್ತಾ ಇದ್ದೀವಿ. ಅದಕ್ಕೋಸ್ಕರ ಇದು ವಿಶೇಷ, ಇದು ವಿಶೇಷಣ. ವಿಶೇಷಗಳಿಂದ ಕೂಡಿ ಆದ್ರೆ ಅದನ್ನ ನಾವು ಗುಣವಾಚಕ ಅಂತ ಕರಿತೀವಿ. ಒಬ್ಬ ವ್ಯಕ್ತಿಗೆ ಆದ್ರೂ ಕೂಡ ಒಳ್ಳೆಯ ಹುಡುಗ, ಒಳ್ಳೆಯ ಹುಡುಗ, ಹುಡುಗ ಅನ್ನೋದು ವಿಶೇಷ, ಒಳ್ಳೆಯ ಅನ್ನುವಂಥದ್ದು ವಿಶೇಷಣ ಆಗುತ್ತೆ. ಈ ರೀತಿ ಇರುವಂತಹ ಪದಗಳಿಗೆ ನಾವು ಗುಣವಾಚಕ ಅಂತ ಕರಿತೀವಿ. ಅಂದ್ರೆ ಒಂದು ವಸ್ತು ಆಗಿರ್ಬೋದು, ಒಬ್ಬ ವ್ಯಕ್ತಿ ಆಗಿರ್ಬೋದು, ಅವರ ಗುಣಗಾನಗಳನ್ನ ಹೇಳ್ಬೇಕು. ಆ ರೀತಿ ಇದ್ರೆ ನಾವು ಅದನ್ನ ಗುಣವಾಚಕ ನಾಮಪದ ಅಂತ ಹೇಳಿ ಕರಿತೀವಿ. ಸಂಖ್ಯಾವಾಚಕ ಅಂದ್ರೆ ಸಂಖ್ಯೆಗಳನ್ನ ಸೂಚಿಸುವ ಪದಗಳು. ನನ್ನ ಹತ್ತಿರ ಒಂದು ಪೆನ್ನು ಇದೆ, ಒಂದು ಪೆನ್ ಇದೆ ಅಂತ ಬರಿತೀನಿ ನಾನು. ಇದರಲ್ಲಿ ಒಂದು ಪೆನ್ ಅಲ್ವಾ, ನನ್ನ ಹತ್ರ ಒಂದೇ ಪೆನ್ ಇದೆ ಅಂತ ಹೇಳೋದಕ್ಕೋಸ್ಕರ ನಾನು ಸಂಖ್ಯೆಯನ್ನ ಬಳಸ್ಕೊಂಡಿದ್ದೀನಿ ಅಲ್ವಾ. ನನ್ನ ಹತ್ತಿರ 10 ಪುಸ್ತಕಗಳು ಇವೆ, ಅಲ್ಲಿ ನಂಬರ್ ಅನ್ನ ತೋರಿಸ್ತಿರ್ತೀವಿ, ಸಂಖ್ಯೆಗಳನ್ನ ಹೇಳ್ಬೇಕು. ಅವಾಗ ನಾವು ಅದನ್ನ ಸಂಖ್ಯಾವಾಚಕ ನಾಮಪದ ಅಂತ ಹೇಳಿ ಕರಿತೀವಿ. ಸಂಖ್ಯೇಯವಾಚಕ ನೋಡಿ, ಸಂಖ್ಯಾವಾಚಕ ಬೇರೆ, ಸಂಖ್ಯೇಯವಾಚಕ ಬೇರೆ. ಇಲ್ಲಿ ಇಂಟ್ ವರ್ಡ್ ಇದೆ, ಎ ಅನ್ನುವಂತಹ ಪದ ಬಂದಿದೆ. ಹೆಂಗೆ? ನಾನು ತರಗತಿಯಲ್ಲಿ 1ನೇ ಸ್ಥಾನದಲ್ಲಿ ಇದ್ದೇನೆ, 1ನೇ ಸ್ಥಾನದಲ್ಲಿ ಇದ್ದೇನೆ ಅಂತ ಹೇಳಿ ಹೇಳ್ತೀವಿ ಅಲ್ವಾ. ಈ 1ನೇ ಸ್ಥಾನದಲ್ಲಿ ಅನ್ನುವಂಥದ್ದು ಏನದು? ಸಂಖ್ಯೆಯ ವಾಚಕ ಆಗುತ್ತೆ. ಎಷ್ಟನೇ ಪ್ಲೇಸ್, ಇಲ್ಲಿ ನೋಡಿ ಹಿಂಟ್ ವರ್ಡ್ ಎ ಅಂತ ಬಂದ್ರೆ, ಇಲ್ಲಿ ನೋಡಿ ನಂಬರ್ ಮುಂದೆ ಮೇ ಅಥವಾ ಎ ಅನ್ನುವಂತಹ ಆಕಾರ ಬಂದ್ರೆ ಅದನ್ನ ನಾವು ಸಂಖ್ಯೆಯ ವಾಚಕ ಅಂತ ಹೇಳಿ ಕರಿತೀವಿ. ನೋಡಿ, 1ನೇ ಸ್ಥಾನದಲ್ಲಿ ಇದ್ದೇನೆ. ನನ್ನ ಸ್ನೇಹಿತೆಯು ಪರೀಕ್ಷಾ ಸಮಯದಲ್ಲಿ 3ನೇ ಸ್ಥಾನವನ್ನ ಪಡೆದುಕೊಂಡಳು ಅಥವಾ 3ನೇ ಸ್ಥಾನದಲ್ಲಿನ ಪ್ರಶಸ್ತಿಯನ್ನ ಪಡೆದುಕೊಂಡಳು. ಈ ರೀತಿಯಾಗಿ ಹೇಳ್ತೀವಲ್ವಾ, 1ನೇ, 2ನೇ, 10ನೇ, 50ನೇ, ಈ ರೀತಿಯಾಗಿ ಹೇಳ್ಬೇಕಾದಾಗ ಸಂಖ್ಯೆಯ ವಾಚಕ ಪದಗಳನ್ನ ಬಳಸ್ಕೊಳ್ತೀವಿ. ದಿಗ್ವಾಚಕ ಅಂತಂದ್ರೇನು? ದಿಕ್ಕುಗಳನ್ನ ಸೂಚಿಸುವ ಪದಗಳಾಗಿರ್ತವೆ. ಅಂದ್ರೇನು? ದಿಕ್ಕುಗಳನ್ನ ಸೂಚಿಸಬೇಕು. ನಮಗಿರುವಂತಹ 8 ದಿಕ್ಕುಗಳು ಯಾವ್ಯಾವಿದಾವೆ? ಉತ್ತರ, ದಕ್ಷಿಣ, ಪೂರ್ವ, ಪಶ್ಚಿಮ, ಆಗ್ನೇಯ, ನೈಋತ್ಯ, ವಾಯುವ್ಯ, ಈಶಾನ್ಯ. ಇಷ್ಟೇನಾ? ನಮಗೆ 8 ದಿಕ್ಕುಗಳು ಅಷ್ಟೇನಾ? 8 ದಿಕ್ಕುಗಳನ್ನು ಹೊರತುಪಡಿಸಿ, ದಿಕ್ಕುಗಳಂತಂದ್ರೆ ಏನು? ನಾನೀಗ ಮೇಲೆ ಆರೋ ಮಾರ್ಕ್, ನಾವು ರೋಡ್ ಅಲ್ಲಿ ಚಲಿಸ್ತಾ ಇರ್ಬೇಕಾದ್ರೆ ಈ ಕಡೆ ಹೋಗ್ರಿ, ಈ ಕಡೆ ಹೋಗ್ರಿ ಅಂತ ಹೇಳಿ ಆರೋ ಮಾರ್ಕ್ ತೋರಿಸ್ತಿರ್ತಾರಲ್ವಾ, ಅವು ಕೂಡ ದಿಗ್ವಾಚಕಕ್ಕೇನೆ ಬರ್ತವೆ. ಮೇಲೆ ಅನ್ನುವಂಥದ್ದು, ಕೆಳಗೆ ನೋಡಿ, ದಿಕ್ಕುಗಳ ಜೊತೆಗೆ ಇವೆಲ್ಲ ಕೂಡ ಬರ್ತವೆ. ನಮಗೆ ಡೈರೆಕ್ಷನ್ಸ್ ತೋರಿಸ್ಬೇಕು, ಡೈರೆಕ್ಷನ್ಸ್ ಅನ್ನ ತೋರಿಸಿದ್ರೆ, ದಿಕ್ಕುಗಳನ್ನ ತೋರಿಸಿದ್ರೆ ನಮಗೆ ಅದು ದಿಗ್ವಾಚಕ ಆಗುತ್ತೆ. ದಿಕ್ಕುಗಳಂದ್ರೆ ಏನು? ಮೇಲೆ ಆಗಿರ್ಬೋದು, ಕೆಳಗಾಗಿರ್ಬೋದು, ಬಲಕ್ಕೆ, ಎಡಕ್ಕೆ ಅಲ್ವಾ, ಈ ರೀತಿಯಾಗಿ ಹೇಳುವಂತ ಪದಗಳು ಕೂಡ ನಮಗೆ ದಿಗ್ವಾಚಕಗಳು ಆಗಿರ್ತವೆ. ಆ ಕಡೆ, ಈ ಕಡೆ ಅಂತ ಹೇಳೋ ಕೂಡ ದಿಗ್ವಾಚಕಗಳೇ ಆಗಿರ್ತವೆ. ಪರಿಮಾಣ ವಾಚಕ ಅಂದ್ರೇನು? ಪ್ರಮಾಣವನ್ನ ಸೂಚಿಸ್ಬೇಕು. ಪ್ರಮಾಣ ಅಂತಂದ್ರೇನು? ನಾವ್ ಅಂಗಡಿಗೆ ಹೋಗಿರ್ತೀವಿ, ಹಾಲನ್ನ ತಗೋಬೇಕಾಗಿರ್ತದ. ಅವಾಗ ಏನಂತ ಕೇಳ್ತೀವಿ? 1 kg ಹಾಲು ಕೊಡ್ರಿ ಅಂತೀರಾ, 1 ಲೀಟರ್ ಹಾಲನ್ನ ಕೊಡಿ ಅಂತ ಕರಿತೀವಿ. ಅಲ್ಲೇನು? ಪ್ರಮಾಣವನ್ನ, ನಮಗೆ ಎಷ್ಟು ಪ್ರಮಾಣದಲ್ಲಿ ಬೇಕಾಗಿದೆ, ಲೀಟರ್ ಪ್ರಮಾಣದಲ್ಲಿ ಹಾಲು ಬೇಕಾಗಿದೆ, 1 ಲೀಟರ್ ಹಾಲನ್ನ ಕೊಡಿ. ಅದನ್ನ ಲೀಟರ್ ಅಲ್ಲಿ ಅಳಿತೀವಿ ಹಾಲನ್ನ, ಅದಕ್ಕೋಸ್ಕರ ಲೀಟರ್. ಎಣ್ಣೆಯನ್ನ ಲೀಟರ್ ಅಲ್ಲಿ ಅಳಿತೀವಿ, ಅದಕ್ಕೋಸ್ಕರ ಲೀಟರ್. ಅದೇ ನಮ್ಗೆ ಬೇಳೆ ಕಾಳುಗಳು, ದಿನಸಿ ಸಾಮಾನುಗಳು ಬೇಕಾದಾಗ ಏನಂತ ಬಳಸ್ಬೇಕು?
ಕೆಜಿ ಅನ್ನೋದ್ರಲ್ಲಿ ಅಳಿತೀವಿ. ಬಂಗಾರದ ಅಂಗಡಿಗೆ ಹೋದ್ರೆ ಯಾವ ಒಂದು ತೂಕದಲ್ಲಿ ತಗೊಳ್ತೀವಿ? ಗ್ರಾಮ್ ಲೆಕ್ಕದಲ್ಲಿ ತಗೊಳ್ತೀವಿ ಅಲ್ಲ. ಈ ರೀತಿಯಾಗಿ ಪ್ರಮಾಣಗಳನ್ನ ತಿಳಿಸಿದ್ರೆ ಇಷ್ಟೇ ಅಲ್ಲದೆ ಇನ್ನ ಏನೇನು ಎಂತೆಂತ ಪದಗಳು ಬರ್ತವೆ? ಅಷ್ಟು, ಇಷ್ಟು ಅಲ್ವಾ? ಈ ರೀತಿಯಾದಂತಹ ಪದಗಳು ಕೂಡ ನಮಗೆ ಪರಿಮಾಣವಾಚಕಗಳು ಆಗ್ತವೆ, ಅಥವಾ ಪ್ರಮಾಣವನ್ನ ಸೂಚಿಸುವಂತಹ ತೂಕ ಆಗಿರ್ಬೋದು, ಅಳತೆ ಆಗಿರ್ಬೋದು, ಗಾತ್ರ ಆಗಿರ್ಬೋದು, ಇವುಗಳನ್ನ ಸೂಚಿಸಿದ್ರೆ ನಮಗೆ ಅದು ಪರಿಮಾಣವಾಚಕ ಆಗುತ್ತೆ. ಪ್ರಕಾರವಾಚಕ ಅಂದ್ರೇನು? ಪ್ರಕಾರವನ್ನ ತೋರಿಸ್ಬೇಕು, ಯಾವ ಸ್ಥಿತಿಯಲ್ಲಿದೆ ಒಂದು ವಸ್ತು ಅಂತ ಹೇಳೋದನ್ನ ಒಂದು ಪ್ರಕಾರವನ್ನ ತೋರಿಸ್ಬೇಕು. ಪ್ರಕಾರ ಅಂತಂದ್ರೇನು? ಈಗ ನನ್ನ ಸ್ನೇಹಿತೆ ಹೋಗಿ ಅಂಗಡಿಯಲ್ಲಿ ಒಂದು ಕಲರ್ ಪೆನ್ ಅನ್ನ ತಗೊಂಡ್ಬಂದಿದ್ದಾಳೆ, ನನಗೆ ಅಂತದ್ದೇ ಪೆನ್ ಬೇಕು ಅಂತ ಕೇಳ್ತೀನಲ್ವಾ, ಅದೇ ಪ್ರಕಾರವಾಚಕ. ಅಂತಹ ಪೆನ್, ಯಾವ ರೀತಿಯ ವರ್ಡ್? ಅಂತಹ ಪೆನ್ ಬೇಕಾಗಿದೆ, ಅಂತಹ ಅನ್ನುವಂಥದ್ದು ಪ್ರಕಾರವಾಚಕ. ಅರ್ಥ ಆಯ್ತಲ್ಲ? ಇಂತಹ ಬುಕ್ ಬೇಕು, ಅಂತಹ, ಇಂತಹ, ಎಂತಹ ಅಂತ ಕೇಳ್ತೀವಲ್ವಾ, ಈ ರೀತಿಯಾದಂತಹ ಪದಗಳು ನಮಗೆ ಪ್ರಕಾರವಾಚಕಗಳು ಆಗ್ತವೆ. ಇಷ್ಟು ನಿಮಗೆ ವಿಶೇಷಣದಲ್ಲಿ ಬರುವಂತಹ ವಿಧಗಳು. ಇದರಲ್ಲಿ ಈ ರೀತಿ ಸೆಂಟೆನ್ಸ್ ಗಳನ್ನ ಕೊಟ್ಬಿಟ್ಟು ಇದರಲ್ಲಿ ಈ ಒಳ್ಳೆಯ ಅನ್ನುವಂಥದ್ದು ಯಾವ ಒಂದು ವ್ಯಾಕರಣಾಂಶಕ್ಕೆ ಉದಾಹರಣೆ ಅಂತ ಕೇಳ್ತಾರೆ. ಅದರಲ್ಲಿ ನೀವು ಗುಣವಾಚಕ ಆಗಿದ್ರೆ ಗುಣವಾಚಕ, ಸಂಖ್ಯಾವಾಚಕ, ಸಂಖ್ಯೆಯ, ದಿಗ್ವಾಚಕ, ಪರಿಮಾಣವಾಚಕ, ಪ್ರಕಾರವಾಚಕ, ಇದು ಇದರಲ್ಲಿ ಯಾವುದಕ್ಕೆ ಸೇರುತ್ತೆ ಅಂತ ಹೇಳಿ ನೀವು ಗುರುತಿಸಿ ಬರೆದ್ರೆ 1 ಮಾರ್ಕ್ಸ್ ಸಿಗುತ್ತೆ. ಇದಾದ್ಮೇಲೆ ನೆಕ್ಸ್ಟ್ ಇರುವಂತದ್ದು ಯಾವುದು? ಸರ್ವನಾಮಗಳು. ಈಗ ಸರ್ವನಾಮಗಳನ್ನ ಅರ್ಥ ಮಾಡ್ಕೊಳ್ಳೋಣ. ಓಕೆ, ಈಗ ನಾಮಪದದಲ್ಲಿ 3ನೇ ವಿಧವಾಗಿರುವಂತಹ ಸರ್ವನಾಮಗಳ ಬಗ್ಗೆ ಅರ್ಥ ಮಾಡ್ಕೊಳ್ಳೋಣ. ಈ ಸರ್ವನಾಮ ಅಂತಂದ್ರೆ ಏನು? ನಾಮಪದದ ಬದಲಿಗೆ ಬಳಸುವಂತಹ ಪದಗಳೇ ಸರ್ವನಾಮ ಪದಗಳು. ಈಗ ನೋಡಿ, ಈ ಸರ್ವನಾಮಗಳಲ್ಲಿ ಕೂಡ ನಾವು 3 ವಿಧಗಳಾಗಿ ವಿಂಗಡಣೆ ಮಾಡ್ತೀವಿ. ಅವು ಯಾವ್ಯಾವು? ಪುರುಷಾರ್ಥಕ ಸರ್ವನಾಮ, ಪ್ರಶ್ನಾರ್ಥಕ ಸರ್ವನಾಮ, ಆತ್ಮಾರ್ಥಕ ಸರ್ವನಾಮ. ಈ ಒಂದು ಸರ್ವನಾಮಗಳ ಮೇಲೆ ಒಂದು ಕ್ವಶನ್ ಎಲ್ಲಾ ಕಾಂಪಿಟೇಟಿವ್ ಎಕ್ಸಾಮ್ ಗಳಲ್ಲಿ ಕೂಡ ಒಂದು ಕಂಪಲ್ಸರಿಯಾಗಿ ಇದ್ದೇ ಇರುತ್ತೆ. ಪುರುಷಾರ್ಥಕ ಸರ್ವನಾಮ ಅಂತಂದ್ರೆ ನೋಡಿ, ಅದರಲ್ಲಿ ಮತ್ತೆ 3 ವಿಧಗಳಾಗಿ ವಿಂಗಡಣೆ ಮಾಡ್ತೀವಿ. ಪುರುಷಾರ್ಥಕದಲ್ಲಿ ಯಾರು ಮಾತಾಡ್ತಾ ಇದ್ದಾರೆ, ಒಂದು ಸಂವಹನ ನಡೀತಾ ಇರ್ಬೇಕಾದಾಗ ಯಾರು ಮಾತಾಡ್ತಾ ಇದ್ದಾರೆ, ಯಾರ ಜೊತೆಗೆ ಮಾತಾಡ್ತಾ ಇದ್ದಾರೆ, ಯಾರ ಬಗ್ಗೆ ಮಾತಾಡ್ತಿದ್ದಾರೆ ಅನ್ನುವಂಥದ್ದು ಎಕ್ಸ್ಪ್ಲೇನ್ ಮಾಡುವಂಥದ್ದೇ ನಮಗೆ ಪುರುಷಾರ್ಥಕ ಸರ್ವನಾಮ ಆಗಿರುತ್ತೆ. ಈಗ ಇದರಲ್ಲಿ 3 ವಿಧಗಳನ್ನಾಗಿ ವಿಂಗಡಿಸಿದೀವಿ. ಯಾವ್ಯಾವು ಅಂತಂದ್ರೆ ಉತ್ತಮ ಪುರುಷ ಅಂತ ಹೇಳ್ಬಿಟ್ಟು, 2ನೇದು ಮಧ್ಯಮ ಪುರುಷ, 3ನೇದು ಪ್ರಥಮ ಪುರುಷ. ಉತ್ತಮ ಪುರುಷ ಯಾರಾಗ್ತಾನೆ? ನಾನು, ಅಂದ್ರೆ ನಾನ್ ಮಾತಾಡ್ತಾ ಇದ್ದೀನಲ್ವಾ, ನಾನ್ ಆಗ್ತೀನಿ. ಏಕವಚನಕ್ಕಾದ್ರೆ ನಾನು ಅನ್ನುವಂತಹ ಪದ ಬರುತ್ತೆ. ಬಹುವಚನಕ್ಕಾದ್ರೆ ನಾವು, ಅಂದ್ರೆ ಸಂವಹನ ಕ್ರಿಯೆಯನ್ನ ಮಾಡ್ತಾ ಇರುವಂತವ್ರಿಗೆ ನಾವು ಉತ್ತಮ ಪುರುಷ ಅಂತ ಹೇಳಿ ಕರಿತೀವಿ. ಮಧ್ಯಮ ಪುರುಷ ಅಂತಂದ್ರೇನು? ನಾವು ಸಂವಹನವನ್ನ ಯಾರ ಜೊತೆಗೆ ಮಾಡ್ತಾ ಇದ್ದೀವಿ ಅಂದ್ರೆ ಏಕವಚನಕ್ಕಾದ್ರೆ ನೀನು, ಬಹುವಚನಕ್ಕಾದ್ರೆ ನೀವು. ಪ್ರಥಮ ಪುರುಷ ಅಂತಂದ್ರೆ ಯಾರ ಬಗ್ಗೆ ಮಾತಾಡ್ತಿದೀವಿ, ಅವರು ಇಲ್ಲಿ ಇರೋದಿಲ್ಲ, ಅವರ ಬಗ್ಗೆ ಮಾತಾಡ್ತಿದ್ರೆ ಅದು ಪ್ರಥಮ ಪುರುಷ ಆಗಿರುತ್ತೆ. ಅವು ಯಾವ್ಯಾವು? ಅವನು, ಅವಳು, ಅದು, ಇದು, ಈ ರೀತಿಯಾಗಿರುವಂತಹ ಪದಗಳು ಬಂದ್ರೆ ಅದು ನಮಗೆ ಪ್ರಥಮ ಪುರುಷ ಸರ್ವನಾಮ ಆಗಿರುತ್ತೆ. ಇದಲ್ಲದೆ ದರ್ಶಕ ಸರ್ವನಾಮ ಅಂತ ಬರುತ್ತೆ. ಅಂದ್ರೆ ಏನು? ದರ್ಶಕ ಅಂದ್ರೆ ಏನು? ದೃಷ್ಟಿಕೋನ ಅಂತ ಹೇಳ್ಬಿಟ್ಟು, ನಮ್ಮಿಂದ ದೂರ ಇದ್ದಾರ ಅಥವಾ ಸಮೀಪ ಇದ್ದಾರ. ದೂರ ಇದ್ರೆ ಅವರು, ಅವನು, ಅವಳು ಅಂತ ಬರ್ತದೆ. ಹತ್ರ ಸಮೀಪ ದರ್ಶಕಕ್ಕೆ ಆದ್ರೆ ಇವನು, ಇವಳು, ಇದು, ಇವರು, ಈ ರೀತಿಯಾಗಿ ಇದ್ರೆ ನಾವು ಅದನ್ನ ದರ್ಶಕ ಸರ್ವನಾಮ ಅಂತ ಹೇಳಿ ಕರಿತೀವಿ. ಇದುವರೆಗೂ ಕೂಡ ಅದರ ಬಗ್ಗೆ ಎಲ್ಲಿ ಕ್ವಶನ್ ಆಗಿಲ್ಲ, ಆದ್ರೆ ಕೂಡ ಇನ್ಫಾರ್ಮೇಶನ್ ಇರ್ಲಿ ಅನ್ನೋ ದೃಷ್ಟಿಯಿಂದ ಹೇಳ್ತಿದೀನಿ. ದರ್ಶಕ ಸರ್ವನಾಮ ಅದರಲ್ಲಿ 2 ವಿಧ. ಅವು ಯಾವ್ಯಾವು? ಸಮೀಪ ದರ್ಶಕ ಮತ್ತೆ ದೂರದರ್ಶಕ ಸರ್ವನಾಮ. ದೂರ ಅಂತಂದ್ರೆ ದೂರ ಇರುವಂತವ್ರ ಬಗ್ಗೆ ಹೇಳೋದು, ಅದು, ಇದು. ಇದು ಅಂದ್ರೆ ಹತ್ರ ಆಗುತ್ತೆ, ಅದು ಅಂದ್ರೆ ದೂರ ಆಗುತ್ತೆ. ಈ ರೀತಿ ದರ್ಶಕ ಸರ್ವನಾಮಗಳು ಆಗ್ತವೆ. ಈಗ ಪ್ರಶ್ನಾರ್ಥಕ ಸರ್ವನಾಮಗಳು ಅಂತ ಅಂದ್ರೇನು? ಪ್ರಶ್ನೆಯನ್ನ ಕೇಳಲು ಬಳಸುವಂತಹ ಸರ್ವನಾಮ ಪದಗಳು. ಅಂದ್ರೆ ಪ್ರಶ್ನೆಗಳನ್ನ ಕೇಳ್ಬೇಕಾಗಿದೆ, ನಾವು ಎಂತೆಂತ ಪದಗಳನ್ನ ಬಳಸ್ಕೊಳ್ತೀವಿ? ಏನು, ಏಕೆ, ಯಾರು, ಎಲ್ಲಿ, ಯಾವಾಗ, ಹೇಗೆ, ಈ ರೀತಿಯಾಗಿರುವಂತಹ ಇನ್ನು ಬಹಳಷ್ಟು ಪದಗಳು ಪ್ರಶ್ನಾರ್ಥಕ ಪದಗಳು ಬರ್ತವೆ. ಅವುಗಳನ್ನೆಲ್ಲ ಕೂಡ ನಾವು ಪ್ರಶ್ನಾರ್ಥಕ ಸರ್ವನಾಮಗಳು ಅಂತ ಗುರುತಿಸ್ತೀವಿ. ಆತ್ಮಾರ್ಥಕ ಸರ್ವನಾಮ ಅಂತಂದ್ರೆ ಏನು?
ನನ್ನ ಬಗ್ಗೆ ನಾನೇ ಹೇಳ್ಕೊಳ್ಳುವಂಥದ್ದು. ಅಂದ್ರೆ ನೋಡಿ, ತಾನು, ತನಗೆ, ತಾವು, ತಮ್ಮ, ಈ ರೀತಿಯಾಗಿ ತಾ ಅನ್ನುವಂತಹ ಒಂದು ವ್ಯಂಜನಾಕ್ಷರದಿಂದ ಸ್ಟಾರ್ಟ್ ಆಗ್ತವೆ. ನೋಡಿ, ತಾನು, ತನಗೆ, ತಾವು, ತಮ್ಮ, ಈ ರೀತಿಯಾಗಿರುವಂತಹ ಪದಗಳು ಬಂದ್ರೆ ನಾವು ಅದನ್ನ ಆತ್ಮಾರ್ಥಕ ಸರ್ವನಾಮ ಅಂತ ಹೇಳಿ ಕರಿತೀವಿ. ನಾಮಪದದಲ್ಲಿ ಲಾಸ್ಟ್ ಇರುವಂತದ್ದು ಭಾವನಾಮ. ಅದ್ರ ಬಗ್ಗೆ ಎಕ್ಸ್ಪ್ಲೇನ್ ನಾನು ಮುಂಚೆನೆ ಕೊಟ್ಟಿದ್ದೀನಿ. ನಮ್ಮ ಭಾವನೆಗಳನ್ನ ಎಕ್ಸ್ಪ್ರೆಸ್ ಮಾಡಿದ್ರೆ ನಾವು ಅದನ್ನ ಭಾವನಾಮ ಅಂತ ಕರಿತೀವಿ. ಅದು ನಮ್ಮ ಸಿಟ್ಟಾಗಿರ್ಬೋದು, ಸಂತೋಷ ಆಗಿರ್ಬೋದು, ಆಶ್ಚರ್ಯ ಆಗಿರ್ಬೋದು, ನಮ್ಮ ಭಾವನೆಗಳನ್ನ ಹೇಳ್ಬೇಕು. ಆ ರೀತಿಯಾಗಿದ್ರೆ ನಾವು ಅದನ್ನ ಭಾವನಾಮ ಅಂತ ಕರಿತೀವಿ. ಇಷ್ಟ ಆಗಿತ್ತು ಇವತ್ತಿನ ಕ್ಲಾಸ್. ಈ ಕ್ಲಾಸ್ ನಿಮ್ಗೆ ಇಷ್ಟ ಆದ್ರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಇದರಲ್ಲಿ ನಿಮಗೆ ಏನಾದ್ರು ಡೌಟ್ ಇದ್ರೆ ದಯವಿಟ್ಟು ಕಮೆಂಟ್ ನ ಮೂಲಕ ತಿಳಿಸೋದ್ರ ಮುಖಾಂತರವಾಗಿ ನನ್ನನ್ನ ಕ್ವಶನ್ ಮಾಡಿದ್ರೆ ನಾನು ಅದಕ್ಕೆ ಆನ್ಸರ್ ಮಾಡೋದಕ್ಕೆ ಪ್ರಯತ್ನ ಪಡ್ತೀನಿ. ಥ್ಯಾಂಕ್ ಯು ವೆರಿ ಮಚ್. ಥ್ಯಾಂಕ್ ಯು ಫಾರ್ ವಾಚಿಂಗ್.